ಹಾಯ್ ಶಾಂತಕ್ಕ. ಏ ಬಾರ್ಲೆ ಗಿರಿಜಿ, ಏನ್ ಅಪರೂಪಕ್ಕ ಬಂದ್ಬಿಟ್ಟಿದಿ? ಹೌದು, ಊರಿಗೆ ಹೋಗಿದ್ದಿಲ್ಲ, ಯಾವಾಗ ಬಂದಿ? ನಾನಾ ಈಗ ಬಂದೆ ನೋಡು. ಅದಕ್ಕೆ ಹಿಂಗ್ ಪ್ಯಾಂಟ್ ಶರ್ಟ್ ಹಾಕೊಂಡು ಜುಮ್ ಅನ್ನಕತ್ತಿ ನೋಡು. ನೀನ ಶಾಂತಕ್ಕ, ನೀನು ಜುಮ್ ಅನ್ನಕತ್ತಿದಿ. ಹೌದು, ಏನ ಇಷ್ಟು ಸ್ಪೆಷಲ್ ಆಗಿ ರೆಡಿ ಆಗ್ಬಿಟ್ಟಿದಿ? ಅಯ್ಯೋ ಶಿವನೇ, ಏನ್ ಸ್ಪೆಷಲ್ ಆಗಿ ಬಿಡ ಯವ್ವ. ತಲೆ ತೊಳ್ಕೊಂಡಿದ್ದೆ, ನನ್ನ ಸಸಿ ಹೂವು ಹಾಕೊಡ್ರಿ ಅತ್ತಿಯರ, ಹೂವು ಹಾಕೊಡ್ರಿ ಅತ್ತಿಯರ ಅಂತ ಕೊಟ್ಟು ಎಲ್ಲ ಹೂವು ಹಾಕಿ ಕುದಿಲ್ಸಾಳ ನೋಡು. ಅಷ್ಟೇ, ಇನ್ನೇನು ಸ್ಪೆಷಾಲಿಟಿ ಏನೂ ಇಲ್ಲ ನೋಡು. ನಮ್ಮ ಕರ್ಮ, ನನ್ನ ಗಂಡ ನೋಡು, ಒಂದು ಸ್ವಲ್ಪರ ಅಲ್ಲಿ ಹೋಗೋಣ ಬಾ, ಇಲ್ಲಿ ಹೋಗೋಣ ಬಾ, ಇಲ್ಲಿ ಹೋಗೋಣ ಬಾ, ಅಲ್ಲಿ ಹೋಗೋಣ ಬಾ ಅಂತ ಕರಿತಾನ. ಇನ್ನು ನನ್ನ ಗಂಡ ಕರಿತಾನ, ಅಲ್ಲಿ ಹೋಗೋಣ ಬಾ, ಇಲ್ಲಿ ಹೋಗೋಣ ಬಾ ಅಂತ. ಹೊಸ್ದಾಗ ಮದುವೆ ಆದಾಗ ಮಾತ್ರ ಅಲ್ಲಿ ಹೋಗೋಣ, ಆ ಹೋಟೆಲ್ ನಿಂತಿನ, ಈ ಡ್ರೆಸ್ ಬೇಕನ, ಈ ಸೀರೆ ಬೇಕನ, ನಾಳೆ ಇಲ್ಲಿ ಹೋಗೋಣ ಹಿಂಗ ಪ್ಲಾನ್ ಮಾಡ ನೀನು ಅಂತಾರ. ಆಮೇಲೆ ನೀನು ನೀ ಇಲ್ಲೇ ಬಿದ್ರು ನಾವು ಊರು ಸುತ್ತಾಡ್ಕೊಂಡ್ ಬರ್ತೀನಿ ಅಂತಾರ. ಗಿಜಕಂಟಿ ಹತ್ತಿರ ಸುತ್ತಾಡ್ರಿಪ್ಪ, ಮಾತನ್ನ ಮುಂದುವರ್ಸೋದ್ರಿ. ನಾವೊಂದು ಶಾರ್ಟ್ ವಿಡಿಯೋ ಮಾಡ್ತೀವಿ. ಲೇ 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 ಲೇ, ಶಾರ್ಟ್ ವಿಡಿಯೋ ನಮ್ದು ಯಾಕೆ ಮಾಡ್ತೀನಿ? ನೀವೇ ತಾನೇ ಗಂಡಂದ್ರ ಬಗ್ಗೆ ಮಾತಾಡ್ತಾ ಇರೋದು. ಒಂದು ನಿಮಿಷ ಇರ್ರಿಪ್ಪ, ಭಾಳ ದಿನ ಆಯ್ತು ಮಾಡಾರ್ದನ, ಅದಕ್ಕೆ ಒಂದು ನಿಮಿಷ. ಹಾ ಹತ್ತಿರ ರೆಡಿ ರೀ? 1 2 3 ಸ್ಟಾರ್ಟ್. ಹಾಯ್ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಭೇಟಿ ಭಾಳ ದಿನ ಆಯ್ತಲ್ಲ ಮಾಡಾರ್ದ. ಎಲ್ಲರೂ ಆರಾಮದಿರಿ? ಮತ್ತೆ ಸ್ನೇಹಿತರೆ, ಮತ್ತೆ ವಿಷಯ ನಮ್ಮ ಮನೆಯಿಂದ ಸ್ಪೆಷಲ್ ವಿಷಯ ನೋಡ್ರಿ. ಏನ ಗಂಡಂದ್ರ ಬಗ್ಗೆ ನಮ್ಮತ್ತೆ ನಮ್ಮ ಗೆಜಕಟ್ಟಿ ಮಾತಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಕೇಳಿಸ್ಕೊಳಲ್ಲ. ಆಂಟಿ ಸ್ಟಾರ್ಟ್ ಮಾಡ್ರಿ. ಏನು ಸ್ಟಾರ್ಟ್ ಮಾಡಪ್ಪ ನಾನು? ಸಂಸಾರ ಸಂಸಾರ, 3 ಹೊತ್ತು ಸಂಸಾರ, ಲಬ್ ಲಬೋ ಲಬ್ ಲಬೋ. ನೀವು ತಿನ್ನೋದು ಬೇಸೋದು ಬಿಟ್ರೆ ಇಲ್ಲ ವ್ಯಾಪಾರ, ಲಬ್ ಲಬೋ ಲಬ್ ಲಬೋ. ಮದುವೆಯಾದ ಮೇಲೆ ಬಾಳು ದಂಡಾರಿ, ಮದುವೆಯಾದ ಮೇಲೆ ಎಲ್ಲ ಗಂಡಾರಿ. ಶಬಾಷ್, ಏನಂತೀರಾ ಮಹಿಳಾ ಮಣಿಗಳೇ? ಸರಿ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರೀತಿಯಿಂದ ಚಿಕ್ಕದಾಗಿ ಕಾಮೆಂಟ್ ಮಾಡಿ. ಮಾಡ್ತಿರಲ್ಲ? ಅಯ್ಯೋ ಶಿಲ್ಪಾ, ನೀನು ಹಾಳು ಮಾಡುವಂತಿ ಒಂದಿನ ತೋರಿಸ್ಬೇಕು. ನಿಮ್ಮ ಅತ್ತಿಗೆ ಅದಕ್ಕೆ ಬಂದಿನಿ. ತೋರಿಸಿ, ನಮ್ಮ ವೀಕ್ಷಕರು ಲೈವ್ ಆಗಿ ನೋಡ್ತಾರೆ. ಹೌದು. ಶಾಂತಕ ಇಲ್ಲಿ ನೋಡ. ನೋಡ ಶಾಂತಕ, ಹೆಂಗೈತಿ ಕೊಳ್ಳ ನಕ್ಲೆಸ್? ಚಲೋ ಇತ್ತಲಿಪ್ಪ. ಏನು ಎಷ್ಟು ದೊಡ್ಡ ಬಂಗಾರ ರೇಟ್ ಆದಾಗ ನೀನು ಇಷ್ಟು ದೊಡ್ಡ ತಗೊಂಡ್ಬಿಟ್ಟಿಯಲ್ಲಿಪ್ಪ. ಏನ ಬಂಗಾರ ನಕ್ಲೆಸ್ ಎಷ್ಟು ತೊಲಿ ಆಯ್ತು? ಈದ ಶಾಂತಕ 2 ತೊಲೆ ಐತಿ. ಯಪ್ಪ ಯಪ್ಪ, ನೀನು ಅಲ್ಲಿ ಇದು ಯಾವಾಗ ತಗೊಂಡಿದ್ದೀನ ಬಂಗಾರ? ಅದು ಮೊನ್ನೆ ನಮ್ಮ ಮನೆ ಮನೆಗೆ ಹೋಗಿದ್ನಲ್ಲ, ನಮ್ಮಣ್ಣ ರೊಕ್ಕ ಕೊಟ್ಟನ, ಅದ್ರಾಗ ತಗೊಂಡಿದ್ದು. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಅತ್ತಿಗೆ ಒಂಥರ ಆಗ್ತಾ ಇರುತ್ತೆ, ಗ್ಯಾರಂಟಿ. ಯಾಕಂತ ಹೇಳ್ರಿ, ಇನ್ನೊಬ್ರು ಏನಾರು ತಗೊಂಡ್ರೆ ನಮ್ಮಂತ ಹೆಣ್ಮಕ್ಳಿಗೆ ಸಹಿಸ್ಕೊಳಕ್ಕಾಗಲ್ರಿ. ಯಾಕಂತೀನ ಆಮೇಲೆ ನಾವು ಅದಕ್ಕೆ ತಗೊಂಡ್ರನ ಸಮಾಧಾನ ಆಗದು. ಆಮೇಲೆ ಏನ್ ಮಾಡ್ತೀವಿ ಹೇಳು, ನಮ್ಮ ಗಂಡಂದ್ರ ಹತ್ರ ಹೋಗಿ ನಮ್ಗೆ ಇದು ಬೇಕೇ ಬೇಕು ಅಂತ ಹೇಳ್ತೀವಿ, ಗೊತ್ತನ? ಯವ್ವ, ನೀ ಬಹಳ ಪುಣ್ಯವಂತಿದ್ದಿ ಬಿಡು. ನಿಮ್ಮ ಮಣ್ಣು ಕೊಡ್ಸಣ. ಓ, ಹೊಲ ಮಾರಿದ್ನ ಅನ್ಸುತ್ತ, ಹೊಲದ ರೊಕ್ಕನ ಮತ್ತೆ? ಪುನಃ ಶಾಂತಕ, ಹೊಲದ ರೊಕ್ಕ ಅದು ಎಷ್ಟು ಬೈತ ಯಾರು ಗೊತ್ತ? ಇವ ನನಗೆ ಮಾತ್ರ ನಕ್ಲೆಸ್ ಆಗುವಷ್ಟು ಮಾತ್ರ ರೊಕ್ಕ ಕೊಟ್ಟನು ನಮ್ಮ ಅಣ್ಣ. ಆದ್ರೂ ನನಗೆ ಅನ್ಸುತ್ತ ಶಾಂತಕ, ಅವ್ನು ಭಾಳ ರೊಕ್ಕ ಬದಿರ್ಬೇಕು ನೋಡು. ಆದ್ರೆ ನನಗೆ ಈತ ಕೊಟ್ಟನು ನೋಡು. ನೋಡಿದ್ರಲ್ಲ ಸ್ನೇಹಿತರೆ, ತೋರ್ ಮನೆಯವರು ಮುಟ್ಟಿಗೆ ತೋಡ್ ಕೊಟ್ರು ನಮಗೆ ಖುಷಿ ಅಂತ ಹೆಣ್ಮಕ್ಳು ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ಮ ಗೆಜ್ಜೆ ಕಟ್ಟಿ ಹೇಳ್ತಾರೆ ಜಾಸ್ತಿ ರೊಕ್ಕ ಬಂದಿರ್ಬೇಕು, ಅದಕ್ಕೆ ಈಟ ಕೊಟ್ಟನ ಅಂತ. ಈಟ ಅಂತ ನೋಡ್ರಿಪ್ಪ, ಬಂಗಾರ 2 ತೊಲಿ ಬಂಗಾರ, ಚೈನಾ ಅಲ್ಲ ಇದು. ನಕ್ಲೆಸ್ ತಗೊಂಡ್ರ. ಆದ್ರೆ ನಮ್ಮ ಗೆಜ್ಜೆ ಕಣ್ಣಿಗೆ ಅದು ಸ್ವಲ್ಪ ಅನ್ಸುತ್ತೆ ನೋಡ್ರಿ. ಅದು ಹೆಂಗೋ ಏನಪ್ಪ.
ನನಗೂ ಹಂಗ ಅನ್ಸತ್ತೆ ನೋಡು. ನನಗೂ ಒಬ್ಬ ಅಣ್ಣನೋ ತಮ್ಮನೋ ತಂಗಿನೋ ಇದ್ರೆ ಚಲೋ ಆಗಿರೋದು. ಅವಾಗ ನನಗೂ ಯಾರು ಕೊಡ್ತಿದ್ರು ಏನೋ. ಯಾಕೆ ಅವ್ರಿಲ್ಲ ಅಂತ ಯಾಕೆ ಎದುಕೋತಿ? ಬರ್ತಾರ ನೋಡು ನಿಮ್ಮ ಯಜಮಾನ್ರು ಸಿದ್ದಣ್ಣವರು, ಅವ್ರಿಗೋಗಿ ಹೇಳು, ಅವ್ರು ಕೊಡಿಸ್ತಾರ. ಹೌದ್ಯಾ? ಲೇ ಕೊಡ್ಸಲ್ಲ, ಬಂಗಾರ ರೇಟು ಜಾಸ್ತಿ ಆಗೈತಂತ. ಮೋದಿ ಅವರು ಹೇಳ್ಯಾರ ಬಂಗಾರ ಖರೀದಿ ಮಾಡಬಾರ್ದು ಈ ಟೈಮಲ್ಲಿ ಅಂತ ಹೇಳ್ಯಾರ. ಗೊತ್ತನ? ಅದನ್ನ ನಾವು ಭಾರತದ ಜನತೆಗಳು ಎಲ್ಲರೂ ಅದ್ರ ಮಾತನ್ನ ಕೇಳಬೇಕಾಗತ್ತೆ. ಕೇಳ್ಬೇಕಂದ್ರ ಈಗ ಮದುವೆಗಳೆಲ್ಲ ಆಗ್ತಾ ಇದಾವಲ್ಲ, ಅವ್ರೇನು ಮಾಡ್ತಾರ? ವರದಕ್ಷಿಣೆ ಕೊಡು ಬಂಗಾರ ಅಂತ ಕೇಳಿರ್ತಾರಲ್ಲ, ಅವಾಗ ಏನು ಮಾಡ್ತಾರ? ಓ ಮೋದಿ ಅದು ಸಾಹೇಬ್ರು ಹೇಳಿದಾರ, ಅವ್ರು ದೊಡ್ಡ ಮಿನಿಸ್ಟರು, ಅವ್ರು ಹೇಳಿದ್ಮೇಲೆ ನಾವು ಬಂಗಾರ ಖರೀದಿ ಮಾಡಂಗಿಲ್ಲ, ನಮ್ಮ ಮಕ್ಕಳನ್ನ ಹಂಗೆ ಮದುವೆ ಮಾಡ್ಕೊರಿ ಅಂದ್ರೆ ಮದುವೆ ಮಾಡ್ಕೊಂಡ್ಬಿಡ್ತಾರನ? ಹೌದಲ್ಲ, ಇದು ಸತ್ಯವಾದ ಮಾತು ನೋಡು. ಶಬಾಷ್ ಗೆಜಕರ, 100% ನಿಜ ನೋಡ್ರಿ ಇದು. ತಿಂದಿನ ಶಿಲ್ಪ, ಮೋದಿ ಸಾಹೇಬ್ ಹೇಳ್ಯಾರ ಬಂಗಾರ ಖರೀದಿ ಮಾಡಬೇಡ ಅಂತ. ಮತ್ತೆ ಮದುವೆ ಮಾಡ್ಕೋ ಹೆಣ್ಣು ಮಕ್ಕಳಿಗೆ, ಮತ್ತೆ ಹೆಂಗೆ ಮಾಡೋದು ಅಂತ ನಾನು. ಅವ್ರು ನೋಡಿದ್ರ ಮದುವೆ ಮಾಡ್ಕೊತಾರನ? ಮಾಡ್ಕೊಳಂಗಿಲ್ಲ. ಅವ್ರು ಬಿಡು ಹೋಲಿ, ಬೇಡ. ಮೋದಿ ಸರ್ಕಾರ ಹೇಳಿದ ಮೇಲೆ ಆಮೇಲೆ ನಾವು ಬಂಗಾರ ತಗೊಳೋಣ ಅಂತ ನಿಂತ್ಕೊಂಡ್ರ ಹೆಣ್ಮಕ್ಳು ವಯಸ್ಸು ಮೀರೋಗ್ಬಿಟ್ಟಿರ್ತೈತಿ. ಅವಾಗ ಏನು ಮಾಡೋದು? ಈಗ ಬಂದಿರೋ ವಧುನ ಜೊತೆ ಮದುವೆ ಮಾಡ್ಬೇಕಾ ಏನ? ಬಂಗಾರ ರೇಟ್ ಕಡಿಮೆ ಆದ್ಮೇಲೆ ಮದುವೆ ಮಾಡ್ಬೇಕಾ ನಮ್ಮ ಹೆಣ್ಮಕ್ಳಿಗೆ? ಹಾ, ಏನು ಮಾಡೋದು ಅಂತ ನಾನು. ಇದನ್ನ ವೀಕ್ಷಕರಿಗೆ ಹೇಳಂತ ಹೇಳು, ನೀನು ಕಾಮೆಂಟ್ ಮಾಡಂತ ಹೇಳು ಶಿಲ್ಪ. ಹೇಳಲೇಬೇಕು ನೀ ಇದನ್ನ. ಎಸ್ ಆಂಟಿ, ಯು ಆರ್ ರೈಟ್ ಆಂಟಿ. ನೋಡಿದಲ್ಲ ವೀಕ್ಷಕರೇ, ಹೇಳಿ ಇವಾಗ ನಿಮ್ದು ಉತ್ತರ ಏನು ಅಂತ. ಅಯ್ಯೋ ಬಿಡ್ಲೆಪ್ಪ, ನಮ್ಮ ಮಿನಿಸ್ಟರು ಮೋದಿ ಅವರು ಹೇಳ್ಬಿಟ್ರು ತಗೋಬೇಡ ಬಂಗಾರ ಅಂತಂದು. ಆದ್ರೆ ಏನ್ ಮಾಡ್ಲಿ? ನನ್ನ ಗಂಡಿಗೆ ಅಂತ ಕೇಳಿದ್ರೆ ಅವರೇ ಹೇಳ್ಯಾರ ನಿನಗೆ ಬೇಕು ಬಂಗಾರ ಅಂತಾರ. ಎಸ್ ಗಿಜಕರ, ಈ ಮಾತನ್ನ ಗ್ಯಾರಂಟಿ ನಮ್ಮ ಮಾವರು ನಮ್ಮ ಅತ್ತೆ ಹೇಳೇ ಹೇಳ್ತಾರೆ ನೋಡ್ರಿ. ಸುಮ್ಮನೆ ಶಿಲ್ಪ, ನಿನಗೆ ಗೊತ್ತಾಗಂಗಿಲ್ಲ ನೋಡು ಶಾಂತಕ, ಹಂಗೆ ಮಾಡಕ್ಕೆ ಹೋಗ್ಬೇಡ. ಈ ಹೇಳು ಹಿಂಗೆ ಬಂಗಾರ ರೇಟ್ ಕಡಿಮೆ ಆಗ್ಬಿಡತಿ ಮೋದಿ ಅವ್ರು ಹೇಳಿದ್ಮೇಲೆ ಸ್ವಲ್ಪ ತೊಗೊಂಬರನ್ರಿ ಅಂತ ಹೇಳು. ಅವಾಗ ಕೊಡಿಸ್ತಾರ ನೋಡ್ರಿ ಸ್ನೇಹಿತರೆ, ಹೆಂಗೆ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದಾರ ನಮ್ಮ ಶಾಂತಕತ್ತಿಗೆ. ಮುಚ್ಚೆ ಬಾಯ್ನ, ಸುಮ್ಮನೆ ಈ ನಮ್ಮ ಹೆಣ್ಮಕ್ಳಿಗೆ ಬಂಗಾರ ಅಲ್ದ ಇನ್ನೇನು ಬೇಕು? ಹಂಗಲ್ಲ ಗೆಜ್ಜಿ, ಶಾಂತಕ್ಕ ಇನ್ನೇನು ಮಾಡ್ಬೇಕು? ಎಲ್ಲರೂ ಬಂಗಾರ ಹಾಕೊಂಡು ನೋಡಿ ಕಣ್ಣು ಹಿಂತಿಂತ ಬಿಟ್ಕೊಂಡು ಓ ಅವ್ ಅಮ್ಮ ಅಂತ ನೋಡ್ಕೊಂಡು ಕುಂದಿರ್ಬೇಕನ? ಸುಮ್ಮನಿರು. ಒಬ್ರು ಹೇಳ್ತಾ ಇದ್ರು ಅಸ್ಟ್ರಾಲಜಿಸ್ಟ್. ನೋಡಿ ಸ್ನೇಹಿತರೆ, ಅಸ್ಟ್ರಾಲಜಿಸ್ಟ್ ಅಂತ ಯಾರಂತ ನಮ್ಮ ಅತ್ತಿಗೆ ಗೊತ್ತಿಲ್ಲ. ಪಾಪ ಮುದ್ದ ಅಪ್ಪಚ್ಚಿ, ಈ ನಮ್ಮ ಅತ್ತಿ ನನ್ನ ಪ್ರೀತಿಯ ಅತ್ತಿ. ಥ್ಯಾಂಕ್ ಯು. ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಆಗ್ಬಿಡ್ತಲ್ಲ. ಏನಂದ್ರೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ನೇಹಿತರೆ. ಆದ್ರೂ ಗೆಜ್ಜಿ, ಗಂಡ್ಮಕ್ಳು ಬಂಗಾರ ತಗೊಂಡ್ ಬರೋಣ ಅಂದ್ರೆ ಒಪ್ಪೋದು ತುಂಬಾ ಕಷ್ಟ ಲಿಪ್ಪ. ಒಪ್ಸೋದಂತೂ ನನ್ನ ಕೈಲಿ ಸಾಧ್ಯನ ಬಿಡು. ಸಾಧ್ಯ ಆಗ್ಲಿಲ್ಲ ಅಂದ್ರೆ ಸಾಧ್ಯ ಮಾಡ್ಕೋಬೇಕು ಶಾಂತಕ. ನೋಡಿ ನೋಡಿ ಟ್ರಿಕ್ಸ್ ಹೆಂಗೆ ಹೇಳ್ಕೊಡ್ತಾ ಇದ್ದಾರೆ ಏನು ಮತ್ತಿಗೆ ಅಂತ. ಓ ಸುಮ್ಮನೆ ಶಿಲ್ಪ, ನೀನ ಮಾಡ್ತಾ ಇದ್ದೀರಾ ಮಾಡ್ಕೊ, ನಾವು ಬೇರೆ ಮಾತಾಡ್ಕೊಂತೀವಿ. ಅಯ್ಯೋ ಕಿರ್ಚಿ ಸುಮ್ಮನೆ, ನಾನೇನ ಬಂಗಾರ ಕೊಡಿಸ್ರಿ ಅಂತಂದ್ರೆ ನನ್ನ ಗಂಡ ಪ್ಲಕ್ ಅಂತ ಓಡ್ಕೊಂಡ್ಬಂದು ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ, ನಿನಗೆ ಯಾಕೆ ಬೇಕು ಬಂಗಾರ, ನೀನೇ ಒಂದು ಬಂಗಾರದ ಗೊಂಬೆ ಅಂತ ನನಗೆ ಹೊಗಳು ಬಿಡ್ತಾರೆ ಕಣವ. ನಮ್ಮ ಅತ್ತೆ ನೋಡಿ ಎಷ್ಟು ನಾಚಿಕೊಂತಾರ. ಅಯ್ಯೋ ಸುಮ್ಮನೆ ಶಿಲ್ಪ, ನಂಗೆ ನಾಚಿ ಭಾಳ ಆಗುತ್ತೆ ಗೊತ್ತಾನ. ಇಷ್ಟು ನಾಚ್ಕೊಂಡು ಕುತ್ಕೋ ಶಾಂತಕ. ಇನ್ನು ನಿನಗೆ ಬಂಗಾರ ಕೊಡಿಸ್ದಂಗ ಆಯ್ತು. ಕೊಡುವ ಬಂಗಾರ, ನಾ ಮನೆಗೆ ಹೋಗಿ ಬರ್ತೇನೆ. ನಮ್ಗೆ ಜೊತೆಗೆ ಅಲ್ಲೇ ಹಾರ್ಟ್ ಬ್ರೇಕ್ ಆಗ್ಬಿಟ್ಟೈತೆ ನೋಡ್ರಿ. ಡಮ್ ಅನ್ನೋದನ್ನ ಸ್ವಲ್ಪ ತಡಿತಾರೆ ನೋಡ್ರಿ. ಯಾಕಂತೀರನ ಎಲ್ಲೈತಿ ಬಂಗಾರ ಅಂತ ನಮ್ಮ ಅತ್ತೆ ಅಂದ್ರಲ್ಲ ಅದಕ್ಕೆ. ಶಾಂತಕ ನಿನ್ ಕೈ ಐತಲ್ಲ. ಅಯ್ಯೋ ನನ್ನ ತಲೆಗೆ ಒಂದಿಷ್ಟು ಮರವು. ತಗೋ ತಗೋ. ಯವ್ವ ನನಗರ ಸಂಕಟನ ಆಗ್ಬಿಡ್ತು ನೋಡು.
ಎಲ್ಲಿ ಹೋಯ್ತಪ್ಪ ನಮ್ಮ ಶಾಂತಕ್ಕೆ ಹಿಂಗೆ ಮರ್ತು ಬಿಟ್ಲಾ ಅಂತ ಅನ್ಕೊಂಡ್ಬಿಟ್ಟಿದೆ. ಹೌದು ಶಾಂತಕ್ಕ, ಹೇಗೆ ಕಾಣಿಸೋದೈತಿ? ಹಾಂ, ನನ್ನ ಕೊಳ್ಳ ಚಲೋ ಕಾಣೋದೈತನ? ಹೆಂಗೆ ಕಾಣಿಸೋದು ಹೇಳ ಶಾಂತಕ್ಕ? ಸೂಪರ್ ಕಾಣೋದಿಲ್ಲಪ್ಪ ಇದು ನಕ್ಲೆಸ್. ಹಾಯ್ ನನ್ನ ಸ್ನೇಹಿತರೆ, ಹೋಗಿದ್ರೇನ? ಒಳ್ಳೆ ಬರ್ರಿಪ್ಪ. ಇಲ್ಲಿ ನೋಡಿ ಬರ್ರಿ, ನಮ್ಮ ಗೆಜ್ಜೆ ಕಟ್ಟಿಯರು ನೋಡ್ರಿ ಪ್ಯಾಂಟ್ ಶರ್ಟ್ ಮೇಲೆ ಹೊಸದು ಏನ್ ಹಾಕೊಂಡಾರ? ಕೊಳ್ಳಾಗ ಶಾರ್ಟ್ ನಕ್ಲೆಸ್ ಹಾಕೊಂಡಾರ್ರಿ. ನೋಡ್ರಿ ಹೇಗಿದೆ ಅಂತ ಕಾಮೆಂಟ್ ಮಾಡ್ರಿ. ಬರಲ್ಲ ಸ್ನೇಹಿತರೆ, ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಕೊರಿ. ಬರಲ್ಲ. ಗುಡ್ ನೈಟ್ ಸ್ನೇಹಿತರೆ. ಅಯ್ಯೋ ಏನೇ ಯಾಕ್ರಿ ಗೆಜ್ಜಕ್ರ? ನಾನು ಹೇಳ್ತೇನೆ ಅವ್ರಿಗೆ ಏನಂತ. ಸುಮ್ಮನೆ ಹೇಳ್ತೀನಿ. ಹಾಯ್ ಸ್ನೇಹಿತರೆ, ಹೇಗಿದೆ ನನ್ನ ನಕ್ಲೆಸ್ ಅಂತ ಕಾಮೆಂಟ್ ಮಾಡಿ, ಲೈಕ್ ಕೊಡಿ, ಪ್ಲೀಸ್ ಪ್ಲೀಸ್ ಅಂತ ಹೇಳಬೇಕು. ನೀನಾರ ಹೇಳು. ಗೆಜ್ಜೆ ಗಂಟಿ ನಾ ಆಲ್ರೆಡಿ ಫೋನ್ ಆಫ್ ಮಾಡ್ಬಿಟ್ನರಿಪ್ಪ. ಹಾಂ ಹೌದಾ? ಸರಿ ಶಾಂತಕ್ಕ, ಇನ್ನು ನಮ್ಮ ಮನೆಗೆ ಹೋಗ್ಬರಲ್ಲ? ಹೌದು, ನಿಮ್ಮ ಮನೆಗೆ ಏನು ಅಡುಗೆ ಮಾಡ್ರಿ? ಇಲ್ಲೇ ನಾನು ಊಟ ಮಾಡಲೇನು ಮತ್ತೆ? ಈಗ ನೋಡ್ರಿ ಇವರಿಬ್ಬರು ಸ್ನೇಹನ. ಗೆಜ್ಜೆ ಕಂಟಿಯರು ಅಡುಗೆ ಮಾಡ್ಲಾರ್ದ ತಮ್ಮ ಹೊಸ ನಕ್ಲೆಸ್ನ ತೋರ್ಸಕ್ಕೆ ಟುಣು ಅಂತ ಅಂದ್ಬಿಟ್ಟು ಓಡ್ಕೊಂಡ್ಬಂದು ತೋರ್ಸಕತ್ತ ನೋಡ್ರಿ. ಅದಕ್ಕೆ ನಕ್ಲೆಸ್ ತೋರ್ಸಿದಕ್ಕೆ ಇವತ್ತು ನಮ್ಮ ಮನೇಲಿ ಊಟ ನೋಡ್ರಿ ನಮ್ಮ ಗೆಜ್ಜೆ ಕಂಟಿಯರ್ದು. ಯವ್ವ, ನಾನು ಹೊಟ್ಟಿಗೆ ಗಿಟ್ಟಿತ್ತ ಹೇಳು ಮತ್ತೆ. ಕಾಮಿಡಿ ಮಾಡ್ಕೊಂತ ಇಷ್ಟ ನಡೆಸ್ಬಿಡ್ತಾಳ. ನನ್ನ ಸಸಿ ಅಂದ್ರೆ ಮುದ್ದು ಸಸಿಯಾಕಿ, ಬಂಗಾರಗಿಡಿ ಸಸಿ, ಬೆಳ್ಳಗಿಡಿ ಸಸಿಯಾಕಿ, ಭಾಳ ಒಳ್ಳೆಕಿ. ಹಂಗೆ ಸುಮ್ಮನೆ ಹಂಗೆ ಮಾಡ್ತಿರ್ತೈತಿ. ಈಗ ನನ್ನ ಸಸಿ ಬಿಸಿ ಬಿಸಿ ರೊಟ್ಟಿ ಮಾಡ. ಬಾಬಾ ಊಟ ಮಾಡಂತಿ. ಅತ್ತಿ ಅಂದ್ರೆ ಅತ್ತಿನ, ಅದು ನಮ್ಮವ್ವ. ಐ ಲವ್ ಯು ಅತ್ತೆಮ್ಮ.